ಮೈಸೂರಿನ ರೋಡ್ ರಾಬರಿ ಪ್ರಕರಣ ನಡೆದು 2 ದಿನ ಕಳೆದಿದೆ. ಆದ್ರೂ ಕೂಡ ಈವರೆಗೆ ಆರೋಪಿಗಳ ಸುಳಿವು ಪತ್ತೆ ಆಗಿಲ್ಲ. ನಾನೀಗ ಮೈಸೂರು ತಾಲೂಕು ಜಯಪುರ ಪೊಲೀಸ್ ಠಾಣೆಯಲ್ಲಿದ್ದೀನಿ. ನೀವು ಪೊಲೀಸ್ ಠಾಣೆಯ ದೃಶ್ಯಾವಳಿಗಳನ್ನು ಗಮನಿಸ್ತಿರ್ಬೋದು. ಸದ್ಯ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ 2 ಕಾರುಗಳು ಪತ್ತೆಯಾಗಿರುವಂತಹ ಕಾರುಗಳನ್ನು ಇರಿಸಲಾಗಿದೆ. ಮೈಸೂರು ರೋಡ್ ರಾಬರಿ ಪ್ರಕರಣ ನಡೆದು 2 ದಿನ ಕಳೆದರೂ ಕೂಡ ಸಣ್ಣ ಸುಳಿವು ಪತ್ತೆ ಆಗಿಲ್ಲ. ಈಗಲೇ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ವಿಷ್ಣುವರ್ಧನ್ ಅವರು 3 ಪ್ರತ್ಯೇಕ ತಂಡಗಳನ್ನು ನಿರ್ಮಿಸಿದ್ದಾರೆ. ಈ ತಂಡಗಳ ಪೈಕಿ ಒಂದು ತಂಡ HD ಕೋಟೆ ಭಾಗದಲ್ಲಿ ಕಾರ್ಯೋನ್ಮುಖರಾಗಿದ್ರೆ, ಮತ್ತೊಂದು ತಂಡ ನಂಜನಗೂಡು ಭಾಗದಲ್ಲಿ, ಮತ್ತೊಂದು ತಂಡ ಹುಣಸೂರು ಭಾಗದಲ್ಲಿ, ಅಂದ್ರೆ 3 ಕಡೆ ಚೆಕ್ ಪೋಸ್ಟ್ಗಳಲ್ಲಿ ಸದ್ಯ ಕಾರ್ಯೋನ್ಮುಖ ಆಗಿದೆ. ಈಗಾಗಲೇ ಘಟನೆಯಲ್ಲಿ ಸೂಫಿ ಹಾಗೂ ಮೊಹಮ್ಮದ್ ಅಶ್ರಫ್ ಇಬ್ಬರಿಗೂ ಕೂಡ ಪೆಟ್ಟಾಗಿತ್ತು. ಅವರಿಬ್ಬರಿಗೂ ಕೂಡ ಹಂಪಾಪುರದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಈ ನಡುವೆ ಮೊಹಮ್ಮದ್ ಅಶ್ರಫ್ ಅವರ 1.5 ಲಕ್ಷ ರೂಪಾಯಿ ಹಣ ಹಾಗೂ ಒಂದು ವಿವೋ ಮೊಬೈಲ್ ಅನ್ನ ಕದ್ದೊಯ್ದಿದ್ರು. ಈ ಕಾರಣಕ್ಕಾಗಿ ವಿವೋ ಮೊಬೈಲ್ನ ಟವರ್ ಲೊಕೇಶನ್ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. HD ಕೋಟೆ, ನಂಜನಗೂಡು ರಸ್ತೆ, ಹುಣಸೂರು ರಸ್ತೆಗಳಲ್ಲಿ ತಲಾಶೆನ ನಡೆಸಿ CCTVಗಳ ಪರಿಶೀಲನೆಯಲ್ಲಿ ಸದ್ಯ ತೊಡಗಿಕೊಂಡಿದ್ದಾರೆ. ಇಷ್ಟಾದ್ರೂ ಕೂಡ ಯಾವ ಸಣ್ಣ ಸುಳಿವು ಕೂಡ ಪತ್ತೆ ಆಗಿಲ್ಲ. ಇನ್ನು ರಾಬ್ರಿ ನಡೆದ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ಸ್ಥಳದ ವಿಡಿಯೋವನ್ನ ಮಾಡಿದವರು ಯಾರು, ಆ ದರೋಡೆ ದೃಶ್ಯವನ್ನ ಸೆರೆ ಹಿಡಿದವರು ಯಾರು, ಸೆರೆ ಹಿಡಿದ ದೃಶ್ಯವನ್ನ ವೈರಲ್ ಮಾಡಿದ್ದವರು ಯಾರು, ಯಾರ ಮೊಬೈಲ್ನಿಂದ ರೆಕಾರ್ಡ್ ಆಗಿದೆ, ರೋಡ್ ರಾಬರಿ ಸೆರೆ ಹಿಡಿದ ವ್ಯಕ್ತಿ ಯಾಕೆ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡ್ತಿಲ್ಲ, ಹೀಗೆ ಹಲವು ಆಯಾಮಗಳಲ್ಲಿ ಅದನ್ನು ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ಇದ್ರ ಜೊತೆಗೆ ಕರ್ನಾಟಕ ಹಾಗೂ ಕೇರಳ 2 ರಾಜ್ಯಗಳ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. 2 ರಾಜ್ಯಗಳ ಪೊಲೀಸರು ತಲೆ ಕೆಡಿಸ್ಕೊಂಡು ಆರೋಪಿಗಳ ಸೆರೆಗೆ ಮುಂದಾಗ್ತಿದ್ದಾರೆ. ಕೇರಳ ಮತ್ತೆ ಮೈಸೂರು ಗಡಿ ಭಾಗದಲ್ಲಿರುವಂತಹ ಬಾವಲಿ ಚೆಕ್ ಪೋಸ್ಟ್ ನಲ್ಲೂ ಕೂಡ ಒಂದು ತನಿಖೆಯನ್ನ ನಡೆಸ್ತಿದ್ದಾರೆ. ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಸುದೀರ್ಘವಾಗಿ ಆ ಚೆಕ್ ಪೋಸ್ಟ್ ನಲ್ಲಿ ಎಲ್ಲಾ ರೀತಿಯ ಕಾರ್ಯೋನ್ಮುಖರಾಗಿ CCTVಗಳ ಪರಿಶೀಲನೆ ತೊಡಗಿದ್ದಾರೆ. ಇನ್ನು ಆರೋಪಿಗಳು ಇದ್ದಂತಹ ಕಾರು ಮತ್ತೆ ಈ ವಿಕ್ಟಿಮ್ಗಳು ಇದ್ದಂತಹ 2 ಕಾರುಗಳನ್ನ ಜಯಪುರ ಠಾಣಾ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಆರೋಪಿಗಳು ಇದ್ದಂತಹ ಅಂದ್ರೆ 3 ಕಾರುಗಳಲ್ಲಿ ಬಂದಿದ್ರು. ಅದರಲ್ಲಿ ಒಂದು ಕಾರು ಪತ್ತೆ ಆಗಿದೆ, ಅದು ಇನೋವಾ ಸಿಲ್ವರ್ ಕಲರ್. ಮತ್ತು ಇನ್ನೊಂದು ವಿಕ್ಟಿಮ್ಗಳು ಇದ್ದಂತಹ ಅಂದ್ರೆ ಸಂತ್ರಸ್ತರು ಇದ್ದಂತಹ ಕಾರು ಇಕೋ ಸ್ಪೋರ್ಟ್ಸ್ ಕಾರು, ಅದು KL 03Y1261 ನಂಬರಿನ ಕಾರು. ಈ ಕಾರಿಗೆ ಇನೋವಾ ಕಾರ್ ಅಡ್ಡಗಟ್ಟಿ ನಿಲ್ಲಲಾಗಿತ್ತು. ಜೊತೆಗೆ ಇದ್ರ ಜೊತೆಗೆ ಕೆಂಪು ಬಣ್ಣದ ಸ್ವಿಫ್ಟ್ ಕಾರ್ ಮತ್ತೆ ಗ್ರೇ ಬಣ್ಣದ ಒಂದು ಇನೋವಾ ಕಾರು, 3 ಕಾರುಗಳಲ್ಲಿ ಬಂದವರು ಅವ್ರನ್ನ ಲಾಕ್ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಕಾರಿಗೆ ಡಿಕ್ಕಿಯನ್ನ ಹೊಡೆದು 2 ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ಅದರ ಕನ್ನಡಿಯ ಭಾಗವನ್ನು ಕೂಡ ಮುರಿದು ಹಾಕಿದ್ದಾರೆ. ಡೋರ್ನ ಭಾಗವನ್ನ ಬಲವಂತವಾಗಿ ಎಳೆದ ಕಾರಣಕ್ಕೆ ಅದು ಕೂಡ ಮುರಿದು ಬಿದ್ದಿದೆ. ಕಾರು ಕೂಡ ಸ್ಕ್ರಾಚ್ ಆಗಿದೆ. 2 ಕಿಟಕಿಗಳನ್ನ ಒಡೆದು ಹಾಕಿ ಕಾರಿನಲ್ಲಿದ್ದಂತಹ ಹಣವನ್ನ ತೆಗೆದುಕೊಂಡು ಹೋಗಿರೋದು. ಇನ್ನು ಅವರು ಬಂದಿದ್ದಂತಹ ಕಾರುಗಳ ಪೈಕಿ ಒಂದು ಸಿಲ್ವರ್ ಬಣ್ಣದ ಇನೋವಾ ಕಾರ್, ಅದು DL 8CAK 9775. ಈ ನಂಬರ್ ಕೂಡ ನಕಲಿ ಅಂತೇಳಿ ಈಗ ಪೊಲೀಸರು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕಾರಣ ನಕಲಿ ನಂಬರ್ ಪ್ಲೇಟ್ಗಳನ್ನ ಹಾಕಿಕೊಂಡು ಈ ರೀತಿ ದರೋಡೆ ಕೃತ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಈ ಕಾರನ್ನ ಯಾಕೆ ಸ್ಥಳದಿಂದ ತೆಗೆದುಕೊಂಡು ಹೋದ್ರು, ಕಾರ್ನಲ್ಲಿ ಕೇವಲ 1.5 ಲಕ್ಷ ರೂಪಾಯಿ ಮಾತ್ರ ಇತ್ತ, ಹೆಚ್ಚು ಹಣ ಇದ್ದ ಕಾರಣಕ್ಕಾಗಿ ಈ ಕಾರನ್ನ ಸ್ಥಳದಿಂದ ತೆಗೆದುಕೊಂಡು ಹೋದ್ರು ಅನ್ನೋ ಅನುಮಾನ ಈಗ ಪೊಲೀಸರಿಗೆ ಮೂಡ್ತಿದೆ. ಪೊಲೀಸರು ಅಶ್ರಫ್ ಹಾಗೂ ಸೂಫಿ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಕೂಡ ಗೊಂದಲವಾಗಿದೆ. ಒಂದೆಡೆ ಚಾಕ್ಲೇಟ್ ಉದ್ಯಮವನ್ನ ಮಾಡ್ತಿದ್ವಿ, ಅಡಿಕೆ ತೋಟವನ್ನ ಖರೀದಿಗೆ ಬಂದಿದ್ವಿ ಅಂತ ಹೇಳಿದ್ರೆ ಅಡಿಕೆ ತೋಟವನ್ನ ಲೀಸ್ಗೆ ತೆಗೆದುಕೊಳ್ಳಿಕ್ಕೆ ಬಂದಿದ್ವಿ ಅನ್ನೋ ಮಾತನ್ನ ಹೇಳ್ತಾರೆ. ಕೇವಲ 1.5 ಲಕ್ಷ ರೂಪಾಯಿ ಹಣ ಇದ್ರೆ ಈ ರೀತಿ ಕಾರನ್ನು ಯಾಕೆ ತೆಗೆದುಕೊಂಡು ಹೋಗ್ಬೇಕಿತ್ತು ಅನ್ನೋ ಅನುಮಾನ ಮೂಡಿದೆ. ಮತ್ತೆ ಕಾರನ್ನ ಜಯಪುರ ಠಾಣಾ ವ್ಯಾಪ್ತಿಯಲ್ಲೇ ಇರುವಂತಹ 8 ಕಿಲೋಮೀಟರ್ ಅನತಿ ದೂರದಲ್ಲಿರುವಂತಹ ಮಾರ್ಬಳ್ಳಿಯಲ್ಲಿ ಒಂದು ಕಾರು ಮತ್ತೆ ಗೋಪಾಲಪುರದಲ್ಲಿ ಒಂದು ಕಾರನ್ನ ಅವರು ಬಿಟ್ಟು ಹೋಗಿದ್ದಾರೆ. ಸದ್ಯ ಪೊಲೀಸರು ಆ ಕಾರುಗಳನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಸೂಕ್ತ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಒಟ್ಟಾರೆ ಬೇಗ ಆರೋಪಿಗಳು ಸಿಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಆಗಿದೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಜಯಪುರ ಪೊಲೀಸ್ ಠಾಣೆ, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.